ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಮತಾಸ್ ಕಿಚನ್ ಆ್ಯಂಡ್ ಟ್ರಾವೆಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟರಲ್ಲಿ ನನ್ನ ಮಗಳು ಸ್ವಲ್ಪ ಪಾತ್ರೆ ಇತ್ತು, ನಾನೇ ವಾಶ್ ಮಾಡ್ತೀನಿ ಅಂಥೇಳಿ ಹೆಲ್ಪ್ ಮಾಡೋದಕ್ಕೆ ಬಂದು ವಾಶ್ ಮಾಡ್ತಾ ಇದ್ದಾಳೆ. ಲಾಸ್ಟು ಪಾಪು ಬರ್ತಡೇ ಟೈಮಲ್ಲಿ ಮಶ್ರೂಮ್ ತೊಗೊಬಂದಿದ್ವಿ, ಅದು ಸ್ವಲ್ಪ ಇನ್ನೂ ಹಾಗೆ ಉಳ್ಕೊಂಡಿತ್ತು. ಅದಕ್ಕೆ ಬ್ರೇಕ್ಫಾಸ್ಟಿಗೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಾನು ತುಂಬ ಸಿಂಪಲಾಗಿ ಮಾಡೋದು, ನಾನು ಹೇಗೆ ಮಾಡ್ತಿದ್ದೀನೋ ಅದನ್ನು ತೋರಿಸ್ತೀನಿ. ಕುಕ್ಕಿಂಗ್ ಬರದೇ ಇರೋರಿಗೆ ಯೂಸ್ಫುಲ್ ಆಗ್ಬೋದು, ತುಂಬ ಸಿಂಪಲಾಗಿ ಮಾಡೋದ್ರಿಂದ. ಫಸ್ಟಿಗೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಆಯಿಲು ಮತ್ತು ಗೀ ಇದ್ದರೆ ಗೀನ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಒಂದು 3 to 4 ಚಿಲ್ಲಿ. ನೆಕ್ಸ್ಟು ಪಲಾವ್ ಎಲೆ. ನಾನು ಸ್ಪೈಸಸ್ ಆಲ್ಮೋಸ್ಟ್ ಯೂಸ್ ಮಾಡಲ್ಲ, ತುಂಬ ರೇರು. ನೆಕ್ಸ್ಟ್ ಅದಾದಮೇಲೆ ಮಶ್ರೂಮ್ ಚಿಕ್ಕದಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿ ಹಾಕ್ಕೊಳ್ಳಿ. ಒಂದು ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ. ಆಮೇಲೆ ಬೇಸಿಕ್ ಸ್ಪೈಸಸ್ಸು, ಚಿಲ್ಲಿ ಮತ್ತು ಮನೇಲಿ ಮಾಡಿರೋವಂಥ ಸಾಂಬಾರು ಪುಡಿ. ನೆಕ್ಸ್ಟು ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಎಲ್ಲ ಪೌಡರು, ಇಷ್ಟೇ. ಹುಳಿಗೆ ಚಿಕ್ಕದಾಗಿ ಒಂದು ಟೊಮೊಟೊ ತೊಗೊಂಡಿದ್ನಲ್ಲ, ಅದಕ್ಕೆ ಒಂದು 1/2 ಕಪ್ಪಷ್ಟು ಕರ್ಡ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟೇ. ಇದಕ್ಕೆ 1 ಕಪ್ಪು ರೈಸ್ಗೆ 2 ಕಪ್ಪು ವಾಟರ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕೋಲಮ್ ರೈಸ್ ತೊಗೊಂಡಿದ್ದೀನಿ. ಸ್ವಲ್ಪ ಕರ್ಡ್ ಹಾಕಿರೋದ್ರಿಂದ ಒಂದು 1/2 ಕಪ್ ಕಡಿಮೆನೇ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇಷ್ಟೇ. ಎಷ್ಟು ಸಿಂಪಲ್ ಅಲ್ವಾ? ಒಂದು ಸಾರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸಖತ್ ಟೇಸ್ಟಿಯಾಗಿರೋವಂಥ ಮಶ್ರೂಮ್ ಬಿರಿಯಾನಿ ಅಥವಾ ರೈಸ್. ತುಂಬ ಸಿಂಪಲ್, ಅದು ತುಂಬ ಟೇಸ್ಟಾಗಿರುತ್ತೆ. ನಿಮಗೂ ಇಷ್ಟ ಆಗುತ್ತೆ, ಟ್ರೈ ಮಾಡಿ ಎಲ್ಲ ಒಂದು ಸರಿ. ಎಲ್ಲಿಗೆ ಹೋಗ್ತಿದ್ದೀವಿ? ಅಲ್ಲೆಲ್ಲ ಎಷ್ಟು ಮನೆಗೂ ಬನ್ನಿ ವಿಡಿಯೋ ಮಾಡ್ಕೊಂಬನ ಹೊರಗಡೆ ಹೋಗಿ. ಬಾಯ್ ಬಾಯ್, ಟೇಕ್ ಕೇರ್. ಬನ್ನಿ ಗೆಟ್ಟಿಗೆ ಅಣ್ಣ. ರೈಟ್. ಫಸ್ಟ್ ಟೈಮ್ ನಮ್ಮ ಮತ್ತಿಕೆರೆಯಲ್ಲಿ ಮಾವು ಮೇಳ ಸ್ಟಾರ್ಟ್ ಆಗಿದೆ. ನಾವು ಒಂದು ಸರಿ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ. ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ, ಹಿಂಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋ ಟೈಮಲ್ಲಿ ಗೊತ್ತಾಗಿದ್ದು. 2 ಡೇಸ್ ಅಷ್ಟೇ JP ಪಾರ್ಕಲ್ಲಿ ಅರೇಂಜ್ ಮಾಡಿದರು. ನೋಡೋ ಟೈಮಲ್ಲಿ ನನ್ನ ಮಗಳ ಹತ್ರ ಹೇಳಿದ್ದೆ ಹೋಗೋಣ ಅಂಥೇಳಿ. ಬಟ್ ಈಗ ತುಂಬ ಮಳೆ ಬರ್ತಾಯಿದೆ, ಬೇಡ ಅಂತ ಕೇಳಿದ್ರು. ಇಲ್ಲ ಹೋಗೋಣಮ್ಮ ಅಂಥೇಳಿ ಕರ್ಕೊಂಬಂದಿದ್ದಾಳೆ. ಮಾವಿನ ಹಣ್ಣಿಂದು ಸ್ಪೆಷಲ್ ಇಷ್ಟೊಂದು ಐಟಮ್ ಇತ್ತು. ಬಟ್ ಅದು ಮಳೆ ಬಂದಿರೋದ್ರಿಂದ ಏನೂ ತೊಗೋಬೇಕು ಅನ್ನಿಸ್ಲಿಲ್ಲ. ಬಂದಿದ್ದೀವಿ ಅಂಥೇಳಿ ನಾನೊಂದು ಮಾವಿನದು ಶ್ರೀಕರಣೆ ಮತ್ತು ಹೋಳಿಗೆ ತೊಗೊಂಡೆ. ನಮ್ಮನೆಯವರು ಇನ್ನು ಮ್ಯಾಂಗೋದು ಗೋಬಿ ತೊಗೊಂಡ್ರು. ನನ್ನ ಮಗಳು ಮಾಮೂಲಿ ಪೊಟೊಟೊ ಸ್ಲೈಸರು, ಎಲ್ಲೋದ್ರೂ ಅವಳು ಅದೇ ತೊಗೊಳ್ಳೋದು. ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ನೆಕ್ಸ್ಟು ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ತುಂಬ ಮಳೆ ಬರ್ತಾ ಇರೋದ್ರಿಂದ ವಿಡಿಯೋ ಏನೂ ಮಾಡೋಕ್ಕಾಗಲಿಲ್ಲ. ಮಳೆ ಜಾಸ್ತಿ ಆಯಿತು ಅಂಥೇಳಿ ಬಂದು ಮೊಬೈಲ್ ನೋಡೋ ಅಷ್ಟರಲ್ಲಿ ಅಮ್ಮನ ಮಿಸ್ ಕಾಲ್ ಇತ್ತು. ಮತ್ತು ರಿಟರ್ನ್ ಕಾಲ್ ಮಾಡಿದೆ, ಯಾಕೆ ಅಂತ. ಅಪ್ಪ ಗಾಡಿಯಿಂದ ಬಿದ್ದಿದ್ದಾರೆ ಅಂತ ಹೇಳಿದ್ರು ಅಮ್ಮ. ಅದೇ ಟೈಮಿಗೆ ನನ್ನ ತಮ್ಮ ಕೂಡ ಕಾಲ್ ಮಾಡ್ದೆ. ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ಕೊಂಬಂದಿದ್ದೀವಿ, ಹೆದ್ರುಕೋಬೇಡ ಪರವಾಗಿಲ್ಲ ಅಂತ. ಆದರೂ ನನಗೆ ಸಿಕ್ಕಾಪಟ್ಟೆ ತಡ್ಕೊಳಕ್ಕಾಗಿಲ್ಲ. ನನಗೆ ಅಮ್ಮಂಗಿನ್ನ ಅಪ್ಪನೇ ತುಂಬ ಅಟ್ಯಾಚು. ನಮ್ಮ ಅಪ್ಪಂಗೆ ಏನಾದರೂ ನನಗೆ ತಡ್ಕೊಳಕ್ಕಾಗಲ್ಲ. ಏನಾದರೂ ಆಗಲಿ ಒಂದು ಸರಿ ನೋಡ್ಕೊಂಬರೋಣ ಅಂಥೇಳಿ ಊರ ಕಡೆಗೆ ಹೊರಟ್ವಿ. ನೆಕ್ಸ್ಟ್ ನನ್ನ ತಂಗಿ ಕಾಲ್ ಮಾಡಿದ್ಲು, ನಮ್ಮ ಗುಬ್ಬಿರವರಮ್ಮ. ನಾನು ಬರ್ತೀನಿ ದೊಡ್ಡಪ್ಪ ನೋಡೋದಕ್ಕೆ ಅಂಥೇಳಿ ಅಂದಿವೇ ಕಾಲ್ ಮಾಡಿರಿ ಬರ್ತೀನಿ ಅಂತ ಹೇಳಿದ್ಲು. ಸರಿ, ಅವಳನ್ನೂ ಕರ್ಕೊಂಡು ಹೊರಡೋದು ಅಂಥೇಳಿ ಮಳೆಯಲ್ಲೇ ಹೊರಟ್ವಿ. ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಏನಾಗಿದೆ ಏನೋ ಒಂದು ಸರಿ ಹೋಗಿ ನೋಡೋವರೆಗೂ ಸಮಾಧಾನ ಇರಲ್ಲ. ಎಲ್ಲ ಹೆಣ್ಮಕ್ಳಿಗೂ ಅಪ್ಪನೇ ಅಲ್ವಾ ತುಂಬ ಇಷ್ಟ ಆಗೋದು. ನನಗೂ ಕೂಡ ಅದೇ ಥರ, ಅಪ್ಪನೇ ನನ್ನ ಫೇವ್ರೆಟ್ಟು. ನೆಕ್ಸ್ಟು 2 ಡೇಸ್ ಆದಮೇಲೆ ಇದು ಅವತ್ತು ಬಂದು ನೈಟು ಅಪ್ಪನ ನೋಡಿ ಆದಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಇವಾಗ ಓಕೆ ಆಗಿದ್ದಾರೆ, ಬಟ್ ಇನ್ನೂ ಕಂಪ್ಲೀಟಾಗಿ ಹುಷಾರಾಗಿಲ್ಲ. ನಾಯಿ ಏನೋ ಅಡ್ಡ ಬಂದುಬಿಟ್ಟು ಸ್ಕಿಡ್ಡಾಗಿ ಬಿದ್ದಿರೋ ಅಂಥದ್ದು. ನೋಸ್ ಹತ್ರ ಒಂದು 2-3 ಸ್ಟಿಚಸ್ ಇದೆ.
ಸ್ವಲ್ಪ ರೆಸ್ಟ್ ಮಾಡಿ ಅಂತ ನಾನು ನನ್ನ ತಮ್ಮ ಎಷ್ಟು ಹೇಳಿದ್ರು ಕೇಳಲ್ಲಪ್ಪ. ಅವ್ರಿಗೆ ಜಮೀನಲ್ಲಿ ಕೆಲಸ ಮಾಡಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. 10 ಇಯರ್ಸು ಹಾಸ್ಪಿಟಲಲ್ಲಿ ನರ್ಸಾಗಿ ವರ್ಕ್ ಮಾಡಿದ್ದೆ. ಆದ್ದರಿಂದ 2 ಡೇಸ್ ಆಂಟಿಬಯೋಟಿಕ್ ಎಲ್ಲ ನಾನೇ ಹಾಕಿ ಡೈಲಿ ಡ್ರೆಸ್ಸಿಂಗ್ ಮಾಡ್ಕೋತಾ ಇದ್ದೆ. ಓಕೆ, ಪರವಾಗಿಲ್ಲ, ಹುಷಾರಾಗಿದ್ದಾರೆ. ಆದರೆ ಕಂಪ್ಲೀಟಾಗಿ ಅದು ಎಲ್ಲ ಇನ್ನೂ ವೂಂಡ್ ಹೀಲ್ ಆಗಬೇಕು. ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಡೈಲಿ ಮಾಡೋದೇ ಇರುತ್ತೆ ಯಾವಾಗಲೂ ಅಂತ ನಾನು ಹೇಳ್ತಾ ಇದ್ದೆ. ನಮ್ಮಪ್ಪ ಇಲ್ಲಮ್ಮ ನನಗಾಗಲ್ಲ, ಅಮ್ಮಂಗೆ ಒಬ್ಬರಿಗೆ ಕೆಲಸ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂಥೇಳಿ ನಮ್ಮಪ್ಪನೇ ಮಾಡ್ತಾಯಿದ್ರು. ಇನ್ನು ನಮ್ಮದೇ ಒಂದು 4 ಹಸು ಇದೆ. ಅದಕ್ಕೆ ಹುಲ್ಲು ಕಟ್ ಮಾಡ್ತಾಯಿದ್ರು ಅಮ್ಮ ಮತ್ತು ಆಂಟಿ. ನಾವು ಮನೇಲಿ ಕೂತು ಬೇಜಾರಾಗ್ತಾಯಿತ್ತು ಅಂತ ಹೇಳ್ಬಿಟ್ಟು ತೋಟದ ಹತ್ರ ಬಂದ್ವಿ. ನಾನು, ನನ್ನ ಮಗಳು ಗುಬ್ಬಿ ಮತ್ತು ನನ್ನ ತಂಗಿ ಎಲ್ಲರೂ. ಬ್ಯಾಂಗ್ಳೂರಲ್ಲಿ ಅದೇ ಟ್ರಾಫಿಕ್ ನೋಡಿ ಇಲ್ಲಿ ತೋಟದಲ್ಲಿ ಬಂದರೆ ಏನೋ ಒಂಥರ ಖುಷಿ ಆಗುತ್ತೆ. ನೋಡಿ ಇಲ್ಲಿ ನಮ್ಮ ಪೇಷಂಟ್ ಕತೆ. ಏನು ಹೇಳಿದ್ರು ಕೇಳಲ್ಲ. ನಮ್ಮಪ್ಪನೂ ಹುಲ್ಲು ಕಟ್ ಮಾಡ್ತಾ ಐತೆ. ಪಾಪ ಅಷ್ಟೊಂದು ಪೇಯ್ನ್ ಇದ್ರೂ ನಮ್ಮಮ್ಮ ಒಂದೇ 4 ಹಸುಗೆಲ್ಲ ಹುಲ್ಲು ಮತ್ತು ಹಾಲು ಕರೆಯೋದು ಮತ್ತು ಅಡಿಕೆ ತೋಟಕ್ಕೆಲ್ಲ ನೀರು ಎತ್ತೋದು ಎಲ್ಲ ಮಾಡೋದಕ್ಕೆ ಅಮ್ಮಂಗೆ ಕಷ್ಟ ಆಗುತ್ತೆ ಅಂಥೇಳಿ ನಮ್ಮಪ್ಪ ಅಷ್ಟೊಂದು ಪೇಯ್ನ್ ಇದ್ರೂ ಇಲ್ಲ ಪರವಾಗಿಲ್ಲ ಮಾಡ್ತೀನಿ, ನಂಗೆ ಕುತ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ಮಾಡ್ತಾ ಇರ್ತಾರೆ. ಖುಷಿ ಆಗುತ್ತೆ ಅವ್ರ ಬಾಂಡಿಂಗ್ ನೋಡ್ತಾ ಇದ್ದರೆ. ಇನ್ನು ಸಡನ್ಲಿ ಬಂದಿದ್ದಕ್ಕೆ ನನ್ನ ಮಗಳಿಗೆ 2 ಡೇಸ್ ಲೀವ್ ಹೇಳ್ಬಿಟ್ಟು ಬಂದಿದ್ದೆ. ಹೊರಡಬೇಕು ರಿಟರ್ನ್ ನಾವು ಬ್ಯಾಂಗ್ಳೂರು ಕಡೆಗೆ. ಇಷ್ಟೇ ಇವತ್ತಿನ ಲಾಗ್. ಯಾರಿಗೆಲ್ಲ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಲಾಗ್ ಒಂದಿಗೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.